ಮಾಡಬೇಕು. ಮೋದಿ ಅವರ ಬಾಯಲ್ಲಿ ಇಂಥದ್ದೊಂದು ಹೇಳಿಕೆ ಬಹುಶಃ ಈ ಚುನಾವಣೆಯಲ್ಲಿ ಬರಬಹುದು ಅನ್ನೋ ಅಂದಾಜು ಬಹಳ ಕಮ್ಮಿ ಜನಕ್ಕಿತ್ತು. ಅಷ್ಟು ಡೆಸ್ಪರೇಟ್ ಆಗಿದ್ದಾರಾ, ಭಯಗೊಂಡಿದ್ದಾರಾ, ಅಥವಾ ಅವ್ರು ಹೇಳ್ತಾ ಇರೋ ಹಾಗೆ ಪರಿಸ್ಥಿತಿ ಅಷ್ಟೊಂದು ಭಯಾನಕವಾಗಿದೆಯಾ ಓಲೈಕೆ ವಿಚಾರದಲ್ಲಿ? ಒಂದು ಬಿಜೆಪಿ ಸೋಲುತ್ತೆ ಅಥವಾ ಸೋಲಿನ ಭೀತಿ ಅನ್ನೋ ಶಬ್ದನ ನಾನು ಬಳಸಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಆಗ್ತಿರೋ ಸರ್ವೆ ರಿಪೋರ್ಟ್ಸು ಮತ್ತು ಡೆವಲಪ್ಮೆಂಟ್ಸು ಮತ್ತು ಪ್ರತಿಪಕ್ಷದ ರಾಜಕಾರಣ ಇವೆಲ್ಲವನ್ನೂ ಕೂಡ ಗಮನಿಸಿದರೆ ಮತ್ತು ಸರ್ವೆಗಳನ್ನು ಕೆಲವು ಗಮನಿಸಿದರೆ ಭಾರತೀಯ ಜನತಾ ಪಕ್ಷ ಅಹೆಡ್ ಇದೆ ಅದು ಅನ್ನೋದು ಮಾಹಿತಿ ಲಭ್ಯ ಆಗ್ತಿದೆ. ನಾನು ಅವರು ಸೋಲಿನ ಭೀತಿಯಿಂದ ಈ ಮಾತನ್ನು ಹೇಳ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. ಆದರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ಸಮುದಾಯದ ಹೆಸರನ್ನು ಹೇಳಿ ಅವರನ್ನ ನುಸುಳುಕೋರರು 10 ವರ್ಷ ರೂಲಿಂಗ್ ಮಾಡಿ ಅವರನ್ನ ನುಸುಳುಕೋರರು ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನ ಮಾಡೋರು ಅವರಿಗೆ ಈ ಸಂಪತ್ತನ್ನ ಕೊಡಬಹುದಾ ಅಂತ ಬಹಿರಂಗವಾಗಿ ಈ ಪ್ರಶ್ನೆಯನ್ನ ಈ ವಿಚಾರವನ್ನ ತುಂಬಿದ ಸಭೆಯಲ್ಲಿ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡಿ ಇದನ್ನ ಹೇಳೋದ್ರ ಮೂಲಕ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ದೇಶಕ್ಕೆ ಯಾವ ಸಂದೇಶವನ್ನ ಅವ್ರು ರವಾನೆ ಮಾಡ್ತಿದ್ದಾರೆ? ಅಂದ್ರೆ ಆ ಸಮುದಾಯನ ನೀವು ಟಾರ್ಗೆಟ್ ಮಾಡಿ ಅಂತ ವರ್ಕರ್ಸ್ಗಳಿಗೆ ಕರೆ ಕೊಡ್ತಿದ್ದಾರೋ ಅಥವಾ ನುಸುಳುಕೋರರು ಅಂತ ಹೇಳ್ಬಿಟ್ಟು ಇಡೀ ಸಮುದಾಯನ ದೇಶದ ಸಮುದಾಯವನ್ನ ಅವ್ರು ಗುರುತಿಸ್ಬೇಕಾದ್ರೆ ಹಾಗಾದ್ರೆ ಮೂಲ ನಿವಾಸಿಗಳು ಯಾರು, ನುಸುಳುಕೋರರು ಯಾರು? ನುಸುಳುಕೋರರು ಅನ್ನೋ ಶಬ್ದ ಇಡೀ ಭಾರತದಲ್ಲಿರುವ ಎಲ್ಲ ಮುಸ್ಲಿಮರಿಗೆ ಅನ್ವಯ ಆಗುತ್ತಾ? ಇದು ಅದಕ್ಕೆ ಅವರು ಭಾರತೀಯ ಜನತಾ ಪಕ್ಷ ಅಥವಾ ಪ್ರೈಮ್ ಮಿನಿಸ್ಟರ್ ಅವರಿಗೆ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ನೀವು ಫರ್ಟಿಲಿಟಿ ರೇಟನ್ನ ನ್ಯಾಷನಲ್ ಲೆವೆಲಲ್ಲಿ ತಗೊಂಡಾಗ ಈ ಬೇರೆ ಸಮುದಾಯಕ್ಕೆ ಎಷ್ಟಿದೆಯೋ ಇತ್ತೀಚೆಗೆ ಕಳೆದ 2-3 ವರ್ಷಗಳ ಫರ್ಟಿಲಿಟಿ ರೇಟ್ ಅಂತ ತಗೊಂಡಾಗ ಬೇರೆ ಗೌರ್ಮೆಂಟ್ ರಿಲೀಸ್ ಮಾಡಿರೋ ಡೇಟಾನೇ 2.14 ಏನೋ ಆ ಥರದ್ದೇನೋ ಬರುತ್ತೆ ಪ್ರತಿ ಫ್ಯಾಮಿಲಿಗೆ 2.14 ಏನೋ ಫರ್ಟಿಲಿಟಿ ರೇಟ್ ಬರುತ್ತೆ. ಬೇರೆ ಸಮುದಾಯಗಳಿಗೂ ಮುಸ್ಲಿಂ ಸಮುದಾಯಗಳಿಗೂ ಹೆಚ್ಚು ಕಡಿಮೆ ಒಂದೇ ಇದೆ. ಪರಿಸ್ಥಿತಿ ಆ ಥರ ಸುಧಾರಣೆ ಆಗಬೇಕಾದ್ರೆ ಹೆಚ್ಚು ಮಕ್ಕಳನ್ನು ಹೆರುವ ಸಮುದಾಯಗಳಿಗೆ ಸಂಪತ್ತನ್ನ ಕಿತ್ತು ಹಂಚಿ ತಿನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಮಾಂಗಲ್ಯವನ್ನ ಕಿತ್ಕೋತಾರೆ ಅಂತ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಅನ್ನು ಮಾಡಬೇಕಾದ್ರೆ ಅದರ ಹಿಂದಿನ ಉದ್ದೇಶ ಏನು? ಓಕೆ, ಜೊತೆಗೆ ಅಶ್ವಿನ್ ಗೌಡ ಇದ್ದಾರೆ JDS ಇಂದ. ಅಶ್ವಿನ್ ಗೌಡ್ರೆ, ನಿಮ್ ಅಬ್ಸೆನ್ಸ್ ಅಲ್ಲಿ ವೆಲ್ಕಮ್ ಮಾಡಿದ್ವಿ ಸರ್, ನಿಮ್ಮನ್ನ ಬಿಡಕ್ಕಾಗತ್ತಾ? ಇವತ್ತು ನಿಮ್ದೇ ಟಾಪಿಕ್. ಆಕ್ಚುಲಿ ಇನ್ಫ್ಯಾಕ್ಟ್ ನಿನ್ನೆ ಕರೆಸಿದ್ವಿ ಅವ್ರನ್ನ ಇದೇ ವಿಚಾರ ಡಿಸ್ಕಸ್ ಮಾಡಬೇಕು ಅಂತ. ನೇಹಾ ವಿಚಾರ ಆಯ್ತು. ಸ್ವಾಗತ ಅಬ್ದುಲ್ ರಜಾಕ್. ಅಶ್ವಿನ್ ಗೌಡ್ರಿಂದ ಒಂದು ಕೇಳುವಂತ ಪ್ರಶ್ನೆ, ಯಾವಾಗ 90s ಅಲ್ಲಿ ಭಾರತದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿತ್ತು, ಆಗ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಕಾಂಬಿನೇಷನ್ ಒಂದು ಆರ್ಥಿಕ ಉದಾರ ನೀತಿಯಿಂದಾಗಿ ಒಂದು ದೊಡ್ಡ ಯೂಟರ್. ಇವತ್ತು ನಾವೇನಾದರೂ ಒಂದು ಅದರ ಫಲವನ್ನು ಉಣ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಅದು ಕಾರಣ. ಆದರೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಒಂದು ಸೋಷಿಯಲಿಸ್ಟ್ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಇರ್ಬೋದು, ಆ ಒಂದು ಸಿದ್ಧಾಂತಗಳು ಆ ಕಾಲಕ್ಕೆ ಭಾಳ ಪ್ರಸ್ತುತವಾಗಿತ್ತು. ಅದನ್ನು ನೆಹರು ಅವರು ಇರ್ಬೋದು ಅಥವಾ ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಮುಂದುವರಿಯಿತು. ಈಗ ವಾಪಸ್, ಯಾಕೆಂದರೆ ನರೇಂದ್ರ ಮೋದಿ ಅವರ ಈ ಹೇಳಿಕೆಯ ಹಿನ್ನೆಲೆಯನ್ನು, ಯಾಕೆಂದರೆ ರಾಹುಲ್ ಗಾಂಧಿ ಅವರು ಆ ಹೇಳಿಕೆಯನ್ನು ಕೊಟ್ಟರು ಅಂತೇಳಿ, ರಾಹುಲ್ ಗಾಂಧಿ ವಾಪಸ್ ಭಾರತ ದೇಶವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು, ಅಂದರೆ ಸಂಪತ್ತಿನ ಸಮಾನ ಹಂಚಿಕೆ ಅನ್ನುವಂಥ ವಿಚಾರ, ವಿಶೇಷವಾಗಿ ಮುಸ್ಲಿಮರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತೀನಿ ಅನ್ನೋಂಥ ವಿಚಾರ ಎಲ್ಲಿಗೆ ತಂದಿಟ್ರು? ಹಾಗಾಗಿ ಈ ಮಾತು ಬಂತ. ಒಂದು ವೇಳೆ ರಾಹುಲ್ ಗಾಂಧಿಯಿಂದ ಆ ಮಾತು ಬರದೇ ಇದ್ದಿದ್ರೆ ಪ್ರಧಾನಿಗಳು ಈ ಮಾತು ಹೇಳ್ತಾ ಇರಲಿಲ್ವಾ? ಸರ್, ಖಂಡಿತ ಕಳೆದ 70 ವರ್ಷದಲ್ಲಿ ಕಾಂಗ್ರೆಸ್ನವರು ದೇಶನ ಆಳಿದ್ದಾರೆ. ಇವತ್ತೇನಾದರೂ ಶ್ರೀಮಂತರು ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಜನಪ್ರತಿನಿಧಿಗಳೇ. ಜನಸಾಮಾನ್ಯರೆಲ್ಲ ಬಡವರಾಗಿದ್ದಾರೆ. ರಜಾಕ್ ಅವ್ರಿಗೆ ಕೌಂಟರ್ ಕೊಡಕ್ ಟೈಮ್ ಹೇಳ್ತೀನಿ. ಯಾಕೆಂತಂದ್ರೆ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವ್ರು ಏನೇ ಕೇಳಿದ್ದಾರೆ ಅಂದ್ರೆ, ತಿಂಗಳ ಹಿಂದೆ ಒಂದು ಮಾತು ಕಾಂಗ್ರೆಸ್ ಅವ್ರು ಹೇಳಿದ್ರು, ಈ ದೇಶದ ಸಂಪತ್ತು ಮುಸಲ್ಮಾನರಿಗೆ ಮಾತ್ರ ಸಿಗ್ಬೇಕು ಅಂತ. ಯಾಕೆ ಭಾರತದಲ್ಲಿ ಎಲ್ಲರೂ ಇದ್ದಾರ? ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಟಾಪಿಕ್ ತಗೊಂಡಿದ್ದಾರಲ್ವಾ, ರಾಹುಲ್ ಗಾಂಧಿ ಅವರು ಪಂಚರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಅವರು ಈ ಮಾತನ್ನ ಹೇಳಿರ್ತಾರೆ. ನಾನು ಹೇಳ್ತೀನಿ ಕೇಳಿ ರಜಾಕ್, ಒಂದ್ ಹೇಳ, ಮುಸಲ್ಮಾನರಿಗೆ ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ, ನೀವ್ ಯಾಕೆ ಕಾಂಗ್ರೆಸ್ ಪರ ನಿಲ್ತೀರಾ? ನಿಮ್ನ ಇನ್ನೂ ಕತ್ತಲೆ ಕೋಣೆಗೆ ತಳ್ತಿದ್ದಾರೆ. ನಾನು ಹೇಳ್ತಿದ್ದೀನಿ, ಒಂದ್ ನಿಮಿಷ ನಾನು ಬಿಜೆಪಿ ಹೋಗ್ತಾರಲ್ಲ ರಜಾಕ್, ನಿಮ್ಮನ್ನ ಹಾಳು ಕೊಂಪೆಗೆ ತಳ್ತಿರೋರು ಕಾಂಗ್ರೆಸ್ಸಿಗರು. ಕಳೆದ 70 ವರ್ಷದಲ್ಲಿ ನಿಮ್ನೇನಾದ್ರು ಉದ್ಧಾರ ಮಾಡಿದಾರ ಮುಸಲ್ಮಾನರನ್ನ? ಬಡವರಾಗಿ ಇರಿ, ಈ ಶೋಷಿತರಾಗಿ ಇರಿ ಅಂತ ನೀವು ಪುನಃ ಕಾಂಗ್ರೆಸ್ಗೆ ಯಾಕೆ ಓಲೈಸ್ತೀರಾ? ನೀವು ಖಂಡಿಸ್ಬೇಕಾಗಿರೋದೇನು? ಸೈದ್ಧಾಂತಿಕವಾಗಿ ಸಿದ್ಧಾಂತ ಇಟ್ಕೊಂಡು ನೀವು ಮಾತಾಡಿ, ಪಕ್ಷ ಬೇಡ. ಇಲ್ಲಿ JP ಸರ್ ಒಂದು ಮಾತು ಕೇಳಿದ್ರು, ಇವತ್ತು ಮೋದಿ ಅವರು ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿದಾಗ ಖುಷಿ ಪಟ್ಟಂತವ್ರು ಯಾರು?
ಯಾರು? ನಿಮ್ಮ ಸಮುದಾಯದ ಹೆಣ್ಣು ಮಕ್ಕಳು. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ನಿಮ್ಮ ಸಮುದಾಯದ ಹೇಳ್ತೀನಿ ರಜಾಕ್, ಮುಸಲ್ಮಾನ ಸಮುದಾಯದ ಹೆಣ್ಣು ಮಕ್ಕಳು ತುಂಬಾ ಖುಷಿ ಪಟ್ಟರು. ಹಾಗೆ ಜೆಪಿ ಸರ್, ಹೆಣ್ಣು ಮಕ್ಕಳು ಮುಸಲ್ಮಾನರು ಬಾಂಧವರಿಗೆ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು, ಅವರು ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಅಂತ ಮುಸಲ್ಮಾನ ಸಮುದಾಯಕ್ಕೆ ಒತ್ತು ಕೊಟ್ಟಂಥವ್ರು ಯಾರು? ಅವಾಗ ಎಲ್ಲೋಗಿತ್ತು ರಜಾಕ್? ಆದ್ರಿಂದ ಕಾಂಗ್ರೆಸ್ ಅಲ್ಲಿ ಏನಾಗಿದೆ, ಸಮುದಾಯಗಳನ್ನ ಒಡೆದು ಆಳುವ ನೀತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಕಳೆದ 70 ವರ್ಷದಿಂದ ಆಗಿದೆ ಅಂತ. ನಾನು ಹೇಳ್ತಿರೋದು ಇಲ್ಲಿ ಹತಾಶ ಮನೋಭಾವದಿಂದ ಹೇಳಿಲ್ಲ. ಸಂಪತ್ತನ್ನ ದೇಶದ ನಾಗರಿಕರು, ದೇಶದ ಪ್ರಜೆಗಳಿಗೆ ಎಲ್ರಿಗೂ ಸಿಗಬೇಕು ಅನ್ನೋ ಅರ್ಥದಲ್ಲಿ ಹೇಳಿದಾರೋ ಹೊರತು ಇಲ್ಲಿ ಕಾಂಗ್ರೆಸ್ ಅವ್ರು ಹೇಗೆ ವೆಂಕಟೇಶ್ ಅವರಿಂದ ಬೇಕಾಗಿರೋ ರೆಸ್ಪಾನ್ಸ್ ಇವಾಗ ಅಶ್ವಿನ್ ಅವರು ಹೇಳ್ತಾ ಇದ್ರು ನೋಡಿ, ಟ್ರಿಪಲ್ ತಲಾಖು, ಶುಕ್ರಿಯಾ ಮೋದಿ ಭಾಯ್ಜಾನ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೆಲ್ಲವನ್ನ ಹೇಳ್ತಾ ಇದ್ದ. ಬಂದೆ ರಜಾಕ್ ಅವರೇ, ನಿಮ್ದೇ ಇಂಪಾರ್ಟೆಂಟ್ ಬೇಕು, ನಿಮ್ದೇ ರಿಯಾಕ್ಷನ್ ಬೇಕು, ಸ್ವಲ್ಪ ತಾಳ್ಮೆ ಇರ್ಲಿ, ಲೇಟ್ ಆಗಿ ಬಂದಿದ್ದೀರಿ ಕೂಡ. ಹಾಗೆ ಹೇಳ್ತಿದ್ದ ಮೋದಿ ಅವರ ಬಾಯಲ್ಲಿ ಸಡನ್ ಆಗಿ ಹೆಚ್ಚು ಮಕ್ಕಳು ಅನ್ನ ಯಾವ ಸಮುದಾಯದವರ ಮನೆಯಲ್ಲಿ ಕಾಣಬಹುದು ಅನ್ನೋ ಅರ್ಥದ ಮಾತುಗಳು, ನುಸುಳುಕೋರರು ಅನ್ನೋ ಅರ್ಥದ ಮಾತುಗಳು, ಮಾವೋವಾದಿ ಮನಸ್ಥಿತಿಯವರು ಅನ್ನೋ ಮಾತುಗಳು ಮೋದಿ ಅವರ ಬಾಯಿಂದ ಬಹುಶಃ ನಿಮ್ಮ ಪಕ್ಷದವರು ನಿರೀಕ್ಷೆ ಮಾಡಿದ್ರೋ ಇಲ್ಲೋ ಇದನ್ನು ಗೊತ್ತಿಲ್ಲ. ಈ ರೀತಿಯ ಬದಲಾವಣೆ ಅಂದ್ರೆ ಮುಸಲ್ಮಾನರು, ಪಶ್ಮಂದ ಮುಸ್ಲಿಮರ ಬಗ್ಗೆ ಇನ್ಫ್ಯಾಕ್ಟ್ ಮಾತನಾಡಿದೆ ಬಿಜೆಪಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೋದಿ ಅವರು. ಅಂತ ಮೋದಿ ಅವರು ಇವತ್ತು ಒಂದು ಮುಸ್ಲಿಂ ಸಮುದಾಯದ ಬಗ್ಗೆ ಈ ರೀತಿಯಾದ ಹೇಳಿಕೆ ಯಾಕೆ ಅಂತ ಹೇಳಿ, ಏನು ಅಗತ್ಯ ಇತ್ತು ಅಂತ ನೋಡಿ. ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತು ರಾಹುಲ್ ಗಾಂಧಿ ಸಾರ್ವಜನಿಕವಾಗಿ ಆ ಹೇಳಿಕೆಯನ್ನ ಕೊಟ್ಟರು, ಭಾಷಣದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ರು, ಅದನ್ನ ಆಧರಿಸಿ ಇವತ್ತು ನರೇಂದ್ರ ಮೋದಿ ಅವರು ಈ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನೀವು ಅವರ ಮ್ಯಾನಿಫೆಸ್ಟೋವನ್ನ, ನೀವು ಆ ಮೇನ್ ಸ್ಟ್ರೀಮ್ ಮ್ಯಾನಿಫೆಸ್ಟೋವನ್ನ ನೋಡೋದು ಬೇಡಿ, ಅದರ ಒಳಾರ್ಥಗಳು, ಅದರ ಗೂಢಾರ್ಥಗಳು ಏನು ಅನ್ನುವಂಥದ್ದನ್ನ ಒಂದ್ಸರಿ ಒಳಗೊಕ್ಕು ನೋಡಿ, ನೀವು ನಿಮಗೆ ಒಂದಷ್ಟು ವಿಷಯಗಳು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅವರು ಕೊಟ್ಟಿರ್ತಕ್ಕಂಥ ಆ ಅರ್ಥದ ಮ್ಯಾನಿಫೆಸ್ಟೋ ಏನಿದೆಯಲ್ಲ, ಆ ಚುನಾವಣಾ ಪ್ರಣಾಳಿಕೆಯ ಹಿನ್ನೆಲೆಯಲ್ಲೇನೆ ಇವತ್ತು ಮೋದಿಯವರು ಆ ಮಾತನ್ನ ಹೇಳಿರ್ತಕ್ಕಂಥದ್ದು. ಇವತ್ತು ಅಲ್ಪಸಂಖ್ಯಾತರಿಗೆ ಶಿಕ್ಷಣ, ಆರೋಗ್ಯ, ಸಾರ್ವಜನಿಕ ಉದ್ಯೋಗ, ಇತರ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಪಾಲನೆ ಕೊಡ್ತೀವಿ ಅನ್ನುವಂಥದ್ದು ಇರ್ಬೋದು. ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅನ್ನುವಂಥದ್ದನ್ನ, ಮತ್ತೆ ಶಿಕ್ಷಣ, ಉದ್ಯೋಗ ಮತ್ತೆ ವ್ಯಾಪಾರದಲ್ಲಿ ಅಲ್ಪಸಂಖ್ಯಾತರಿಗೆ ಸಮಪಾಲನ ಸಹಾಯವನ್ನ ಮಾಡುವಂತ ಮಾತನ್ನ ಹೇಳಿರ್ತಕ್ಕಂಥದ್ದಿರ್ಬೋದು. ಧಾರ್ಮಿಕ ಅಲ್ಪಸಂಖ್ಯಾತ ಮೂಲಭೂತ ಹಕ್ಕನ್ನು ಗೌರವಿಸ್ತೇವೆ, ಅದನ್ನ ಎತ್ತಿ ಹಿಡಿತೇವೆ ಅನ್ನುವಂತ ಮಾತುಗಳನ್ನ, ಇವೆಲ್ಲವನ್ನ ಹೇಳಿರ್ತಕ್ಕಂಥದ್ದು ಏನಿದೆಯಲ್ಲ, ಈ ಹಿನ್ನೆಲೆಯಲ್ಲೇನೇನೆ ಇವತ್ತು ನರೇಂದ್ರ ಮೋದಿ ಅವರು ಆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೀವು ಉದಾಹರಣೆಯಾಗಿ ನಾವು ತಗೊಳ್ಬೇಕು ಅಂದ್ರೆ, ಈ ರಾಜ್ಯದಲ್ಲೇನೆ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರತಕ್ಕಂಥ ಕಾಂಗ್ರೆಸ್ಸಿನ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಹತ್ತಿಕ್ಕಿ ಒಂದಷ್ಟು ಓಲೈಕೆ ರಾಜಕಾರಣವನ್ನ, ಮುಸ್ಲಿಂ ತುಷ್ಟೀಕರಣದ ನೀತಿಯನ್ನ ಇವತ್ತೇನು ಕಾಂಗ್ರೆಸ್ನವರು ಒಂದು ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಇವತ್ತು ಏನು ಇಡೀ ರಾಜ್ಯದಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರುಗಳು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಕಾಂಗ್ರೆಸ್ ನಾಯಕರು ಕೊಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಹೇಳಿಕೆಗಳು ಮತ್ತು ನಡೀತಾ ಇರ್ತಕ್ಕಂಥ ಒಂದಷ್ಟು ವಿದ್ಯಮಾನಗಳು, ಇವತ್ತು ಏನು ಮಧ್ಯರಾತ್ರಿಯಲ್ಲಿ ಒಂದು ಮನೆಗೆ ನುಗ್ಗಿ ಕಗ್ಗೊಲೆ ಮಾಡುವಂತದ್ದು, ಇನ್ನೊಂದು ಕಡೆ ಬಹಿರಂಗವಾಗಿ ಒಂದು ಕ್ಯಾಂಪಸ್ ಒಳಗಡೆ ನುಗ್ಗಿ, ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ವಿದ್ಯಮಾನಗಳು ಏನ್ ನಡೀತಾ ಇದಾವಲ್ಲ, ಇದೆಲ್ಲವನ್ನ ಆಧರಿಸಿ ನಿಮ್ಮ ಮಾಂಗಲ್ಯಗಳು ಕೈ ಹಾಕ್ತಾರೆ. ಕಾಂಗ್ರೆಸ್ನ ಪ್ರಣಾಳಿಕೆ,